ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಶೋ ಅನ್ನೋದು ಜನರು ಇನ್ನೂ ನೋಡಬೇಕು ಅನ್ನೋ ಮಟ್ಟಿಗೆ ತಂದಿದೆ. ಆಮೇಲೆ ಕೆಲವು ಎಪಿಸೋಡಲ್ಲಿ ಜನ ಟೋಟಲಿ ಕನ್ಫ್ಯೂಷನ್ ಆಗಿದ್ದಾರೆ. ಸೊ 1.5 ಗಂಟೆ ಶೋ ನೋಡಿಬಿಟ್ಟು ಒಬ್ಬರನ್ನ ಕೆಟ್ಟವರು, ಅವಳು ಹಾಗೆ, ಅವಳು ರಾಕ್ಷಸಿ, ಅವಳು ಲಾಯಕ್ಕಿಲ್ಲ, ಅವಳನ್ನ ಬಿಗ್ ಬಾಸಿಂದ ಹೊರಗಡೆ ಹಾಕಬೇಕನ್ನೋ ರೈಟ್ಸು ನಮಗಿಲ್ಲ. ಯಾಕಂದರೆ ಒಂದು ಕ್ಷಣ ರಕ್ಷಿತಾ ಶೆಟ್ಟಿ ಮೊನ್ನೆ ಒಂದು ಇದರಲ್ಲಿ ಆಡಿದ್ದು ನೋಡಿಬಿಟ್ಟು ಅವಳು ವಾಯ್ಸು ಟೋನು ಹೈ ಪಿಚ್ ನೋಡಿಬಿಟ್ಟು ಒಂದು ಕ್ಷಣ ಇರಿಟೇಷನ್ ಆಗಿತ್ತು. ಆದರೆ ನೀವು ರಕ್ಷಿತಾ ಶೆಟ್ಟಿನ ಈವನ್ ಅವಳ ಹೈ ಪಿಚ್ಚು ಅವಳ ಮಾಡಿದ್ದು ನೋಡಿಬಿಟ್ಟು ಎಲ್ರಿಗೂ ಇರಿಟೇಟ್ ಆದರೂ ಕೂಡ ಅವಳು ಮಾಡಿದ ಪಾಯಿಂಟೌಟು ನಂಬರ್ 1 ಆಗಿತ್ತು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅಲ್ಲಿ ಗಿಲ್ಲಿನ ಅವಳು ಯಾವುದೇ ಉದ್ದೇಶಕ್ಕೆ ಇಟ್ಕೊಂಡ್ಬಿಟ್ಟು ನಾಮಿನೇಷನ್ ಮಾಡಿರಲಿಲ್ಲ. ಅವಳು ಹೇಳ್ತಾ ಇರೋದೇನು ಅಂತ ಹೇಳಿದರೆ, ಕಾವ್ಯ ಗಿಲ್ಲಿನ ಸಪೋರ್ಟ್ ಮಾಡ್ತಾ ಇಲ್ಲ, ಕಾವ್ಯನೂ ಕೂಡ ಗಿಲ್ಲಿನ ಮಾಡ್ತಿದ್ದಾಳೆ. ನೀನು ಆ ಥರ ಫ್ರೆಂಡ್ಶಿಪ್ಪಿಂದ ಹೊರ್ಗಡೆ ಬಂದು ಸಿಂಗಲಾಗಿ ಆಟ ಆಡು ಅಂತ ಹೇಳ್ಬಿಟ್ಟು ರಕ್ಷಿತಾ ಗಿಲ್ಲಿಗೆ ಹೇಳ್ತಾ ಇದ್ದಾಳೆ. ಓಕೆ, ಸೊ ಅಲ್ಲಿ ಇನ್ನೊಂದೇನಾಯಿತು ಅಂತ ಹೇಳಿದರೆ, ಸೊ ನಂಬರ್ ಈಗ 1 to 11 ಒಂದು ನಂಬರು ಈ ಮನೆ ಮಂದಿಗೆಲ್ಲ ನಂಬರ್ ಕೊಡಬೇಕಾದ್ರೆ ಈ ಧನು ಏನು ಮಾಡಿದ್ದಾನೆ, ಧನು ತುಂಬ ಕಿಲಾಡಿ ಆಯಿತಾ, ಅವನೇನು ಮಾಡಿದ್ದಾನೆ, ಕಾವ್ಯಂಗೆ ನಂಬರ್ 1 ಕೊಟ್ಟಿದ್ದಾನೆ. ಯಾಕಂದರೆ ಅಲ್ಲಿ ಕಾವ್ಯ ಧನು ಜೊತೆನೂ ತುಂಬ ಕ್ಲೋಸ್ ಆಗಿದ್ದಾಳೆ, ಕ್ಲೋಸ್ ಆಗಿಬಿಟ್ಟು ಅಲ್ಲಿ ಶಕುನಿ ಆಟ ಆಡ್ತಿದ್ದಾಳೆ ಆಯಿತಾ. ಸೊ ಇಲ್ಲಿ ಆಡಿಯನ್ಸಿಗೆ ಏನು ಮಾಡ್ತಾ ಇದ್ದಾರೆ, ಫಾಲೋವರ್ಸಿಗೆ ಏನು ಮಾಡ್ತಿದ್ದಾರೆ, ಗಿಲ್ಲಿ ಕಾವ್ಯ ಅಂತ ಹೇಳ್ಬಿಟ್ಟು ಅದೊಂದು ಫೇವರಿಸಮ್ ಆಗಿದೆ. ಓಕೆ, ಗಿಲ್ಲಿ ಕಾಮಿಡಿ ಅಂತೂ ಎಂಥ ಒಂದು ಮಗುವಿಂದ ಹಿಡಿದು ಒಂದು ಏಜ್ಡ್ ಪರ್ಸನ್ ಅವ್ರು ಕೂಡ ತುಂಬ ಇಷ್ಟಪಡ್ತೀವಿ. ಓಕೆ, ಎಲ್ಲ ಒಂಥರ ತುಂಬ ಫನ್ನಿ, ತುಂಬ ಎಂಟರ್ಟೈನ್ಮೆಂಟು ಅಂತೂ ತುಂಬ ಚೆನ್ನಾಗಿ ನಡೀತಿರುತ್ತೆ. ಸೊ ಅಲ್ಲಿ ಗಿಲ್ಲಿ ಕಾವ್ಯಂಗೆ ನಂಬರ್ 1 ಕೊಟ್ಟಾಗ, ಸೊ ರಕ್ಷಿತಾ ಸಾಮಾನ್ಯವಾಗಿ ಮಾಳುಗೆ 11th ಪ್ಲೇಸ್ ಕೊಟ್ಟಾಗ ಅಲ್ಲಿ ರಕ್ಷಿತಾ ಅಬ್ಜೆಕ್ಷನ್ ಮಾಡಿರ್ತಾಳೆ. ಏನಕ್ಕಂದರೆ ಮಾಳು ಮನೆ ಕೆಲಸದಿಂದ ಹಿಡಿದು ಒಂದು ಕಾಂಪಿಟೇಷನಿಂದ ಹಿಡಿದು ಪ್ರತಿಯೊಂದರಲ್ಲಿ ಮುಂದಿದ್ದಾರೆ, ಆದರೆ ಮಾತಲ್ಲಿ ಮುಂದಿಲ್ಲ. ಯಾಕಂದರೆ ಅವ್ರವ್ರ ಪಾಲಿಗೆ ಸೈಲೆಂಟ್ ಆಗಿದ್ದಾರೆ ಅಷ್ಟೇ. ಬಿಟ್ಟರೆ ಇಲ್ಲಿ ಅವ್ರು ಮಾತಾಡಲ್ಲ ಅಂತ ಧನು ಗೊತ್ತಿತ್ತು, ಎಷ್ಟನೇ ಪ್ಲೇಸ್ ಕೊಟ್ಟರು ಅವ್ರಿಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು 11th ಪ್ಲೇಸಲ್ಲಿ ಕೊಟ್ಬಿಟ್ಟಿದ್ದಾರೆ ಆಯಿತಾ. ಸೊ ಇಲ್ಲಿ ಏನು ಮಾಡಿದ್ದಾಳೆ, ರಕ್ಷಿತಾ ಮಾಳು ಬಗ್ಗೆ ಸ್ಟ್ಯಾಂಡ್ ತಗೊಂಡಿದ್ದಾಳೆ. ಯಾಕಂದರೆ ರಕ್ಷಿತಂಗೆ ಗೊತ್ತಾಗ್ಬಿಟ್ಟಿದೆ, ಯಾಕಂದರೆ ಮಾತಾಡಲಿಲ್ಲ ಅಂತ ಹೇಳಿದರೆ ಇಲ್ಲಿ ನಮ್ಮನ್ನು ಯಾವ ಥರ ಬೇಕಾದರೂ ಇವರು ಇದ್ದು ಆಟಾಡಿಸ್ತಾರೆ ಅಂತ ಹೇಳ್ಬಿಟ್ಟು ರಕ್ಷಿತಂಗೆ ಗೊತ್ತಾಗಿದೆ. ಯಾಕಂದರೆ ಬಿಗ್ ಬಾಸ್ ಅನ್ನೋದೇ ಒಂದು ಗೇಮ್. ಓಕೆ, ಸೊ ಅಲ್ಲಿ ಆವಾಗ ರಕ್ಷಿತಾ ಏನು ಮಾಡಿದ್ದಾಳೆ, ಇವ್ರ ಹತ್ರ ಗಿಲ್ಲಿ ಹತ್ರ ಪಾಪ ನೇರವಾಗಿ ಹೇಳ್ತಾಳೆ ಲೈವಲ್ಲಿ ಹೇಳಿಬಿಟ್ಟು, ನಾನು ಅಡುಗೆ ಮನೇಲೂ ನಾವು ಮಾಡ್ತಾಯಿರ್ತೀವಿ, ಆಮೇಲೆ ಈಗ ನಮಗೆ ರೂಮಲ್ಲೂ ಕ್ಲೀನಿಂಗ್ ಕೊಟ್ಟಿರ್ತಾರೆ, ಅಡುಗೆ ಮನೇನೂ ಕೊಟ್ಟು ಎಲ್ಲ ದಿಕ್ಕಲ್ಲೂ ನಾವು ಮಾಡ್ತಾಯಿದ್ವಿ, ಇಷ್ಟು ಕೆಲಸ ಮಾಡ್ತಾಯಿದ್ರು ಕೂಡ ನಮಗೆ ಈ ಥರ ಸ್ಥಾನ ಯಾಕೆ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಅವಳು ಅಳ್ತಿದ್ದಾಗ ಪಾಪ ಗಿಲ್ಲಿ ತುಂಬ ಸಮಾಧಾನ ಮಾಡ್ತಿರ್ತಾರೆ. ಇಲ್ಲ, ನಾನು ವಂಶದ ಕೊಡಿ, ನೀನು ಈ ಥರ ಇದು ಮಾಡಬೇಡ, ಬೇಜಾರಾಗಬೇಡ ಅಂತ ಹೇಳ್ಬಿಟ್ಟು. ನಿಜನೇ ಹೇಳಬೇಕಾದ್ರೆ ಫಾಲೋವರ್ಸಿಗೆ ಆಮೇಲೆ ನಾವೆಲ್ಲ ಒಂಥರ ಏನು ಹೇಳ್ತೀವಲ್ಲ, ನೋಡಿದ್ದು ಸುಳ್ಳಾಗಬಹುದು ಅಂತ ಹೇಳ್ತೀವಲ್ಲ, ಹಾಗೆ 1.5 ಗಂಟೆ ಶೋದಲ್ಲಿ ನಾವು ಒಂದು ಪರ್ಸನ್ನ ಡಿಸೈಡ್ ಮಾಡಿಬಿಟ್ಟು ಎಷ್ಟು ಕೆಟ್ಟದಾಗಿ ಬೈತೀವಲ್ವ, ಅದು ನಮ್ಗೆ ನಿಜವಾಗ್ಲೂ ತಪ್ಪು. ಯಾಕಂದರೆ ಲೈವಲ್ಲಿ ನೋಡಿ ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ, ಅಂದರೆ ತುಂಬ ಫನ್ನಿ ಆಗಿ ತುಂಬ ನಗಾಡ್ಕೊಂಡು ತುಂಬ ಕಾಮಿಡಿ ಮಾಡ್ತಾರೆ. ಅದೇ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿ ಫಾಲೋವರ್ಸ್ ಅವ್ರವ್ರೇ ಕಿತ್ತಾಡ್ಕೊಂಡು ನಂದು ಅಂತ ಕಿತ್ತಾಡ್ಕೊಂಡಿರ್ತೀರಲ್ಲ. ನಾನು ಹೇಳ್ತಿರೋದು ಅಲ್ಲಿ ಒಂದು ಗೇಮಿಗೋಸ್ಕರ ಫೈಟ್ ಇರುತ್ತೆ, ಅದು ಬಿಟ್ಬಿಟ್ಟು ಅಲ್ಲೂ ಕೂಡ ಅಲ್ಲಿ ಯಾರ್ದು ಎನಿಮೆ ಆಗಿರಲ್ಲ. ಸೊ ಇಲ್ಲಿ ಯಾಕೆ ಸೋಷಿಯಲ್ ಮೀಡ್ಯಾದಲ್ಲಿ ಒಬ್ರಿಗೆ ನೋಡಿದರೆ ಒಬ್ಬರು ನಾವು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ, ಅವ್ರಿಗೆ ಓಟ್ ಹಾಕ್ಬೇಡಿ, ಅವ್ರು ರಾಕ್ಷಸಿ ಇವಳು ರಾಕ್ಷಸಿ, ಅವಳು ಹೊರಗಡೆ ಯಾಕೆ ಅಂತ ಯಾಕೆ ಹೇಳಬೇಕು. ಅಲ್ಲಿ ಎಲ್ಲರೂ ಅವ್ರು ಆಟ ಆಡ್ತಿರ್ತಾರೆ. ಓಕೆ, ಸೊ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ ರಕ್ಷಿತಾ ಗಿಲ್ಲಿಯಿಂದ ಆಗಿದ್ದು ಎಸ್ ಒಪ್ಕೋತೀನಿ. ಯಾಕಂದರೆ ಸ್ಟಾರ್ಟಿಂಗು ಗಿಲ್ಲಿ ರಕ್ಷಿತಾಗೆ ಸ್ಟ್ಯಾಂಡ್ ತಗೊಂಡಿದ್ದಾರೆ. ಓಕೆ, ಸೊ ಅದಾದ ನಂತರ ರಕ್ಷಿತಾ ಗಿಲ್ಲಿಗೆ ಎಷ್ಟು ಸಲ ಸ್ಟ್ಯಾಂಡ್ ತಗೊಂಡಿಲ್ಲ, ಎಷ್ಟು ಸಲ ಗಿಲ್ಲಿ ಪರ ನಿಂತಿಲ್ಲ, ರಕ್ಷಿತಾನೇ ನಿಂತಿದ್ದು. ಕಾವ್ಯಗಿಂತನೂ ಜಾಸ್ತಿ ನಿಂತಿದ್ದು ರಕ್ಷಿತಾ. ಓಕೆನಾ, ಬಟ್ ಕಾವ್ಯನಿಗೂ ಜಗಳ ಆದಾಗ ರಕ್ಷಿತಾನೇ ಕಾವ್ಯನ ಪರ ನಿಂತಿದ್ಲು ಆಯಿತಾ. ಸೊ ಅಲ್ಲಿ ನನ್ನಿಂದ ಅವನಿಂದ ಇವಳಿಂದ ಅಂತ ಹೇಳಂಗಿಲ್ಲ. ಯಾಕಂದರೆ
ಈಕ್ವಲಾಗಿ ಆ ರಕ್ಷಿತಂಗೆ ಅವ್ರು ಮಾಡಿದ್ರೆ ಅವ್ರಿಗೂ ರಕ್ಷಿತನೂ ಮಾಡಿರ್ತಾಳೆ. ಸೊ ಅಲ್ಲಿ ಒಂದು ಬಿಗ್ ಬಾಸ್ ಗೇಮಲ್ಲಿ ಏನಾಗುತ್ತೆ, ಎಲ್ಲರೂ ಕಪ್ ಗೆಲ್ಲೋಕ್ಕಾಗಲ್ಲ, ಎಲ್ರಿಗೂ ಗೊತ್ತು. ಸೊ ಒಂದು ಟಾಪ್ ಫೈನಲಲ್ಲಿ ಯಾರು ಹೋಗ್ತಾರೆ ಅವ್ರನ್ನ ಜನ ಇಷ್ಟಪಡ್ತಾರೆ, ಕಾಮನ್ ಅದು. ಓಕೆ, ಬಟ್ ನೀವು ಅಬ್ಸರ್ವ್ ಮಾಡಿ, ಕಾವ್ಯ ಗಿಲ್ಲಿಗೆ ಏನು ಮೋಸ ಮಾಡಿದರೂ ನಡೆಯುತ್ತೆ, ಕಾವ್ಯ ಗಿಲ್ಲಿಗೆ ಯಾವ ಥರ ಮಾಡಿದರೂ ನಡೆಯುತ್ತೆ. ಬಟ್ ರಕ್ಷಿತಾ ಏನಾರು ಒಂದು ಸ್ವಲ್ಪ ಮಾಡಿದರೆ ರಕ್ಷಿತನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಾ, ಎಷ್ಟು ಕೆಟ್ಟದಾಗಿ ಬೈತೀರಲ್ವಾ. ಸೊ ನಾನು ಹೇಳ್ತಿರೋದು, ಅವಳು ಏನಾರು ಹೋಗ್ಬೇಕಾದ್ರೆ ಏನಾದರೆ ಒಪ್ಪಂದ ಮಾಡಿದಾಳ ಬಿಗ್ ಬಾಸ್, ನಾನು ಯಾರಿಗೂ ಏನೂ ಹೇಳಲ್ಲ, ನಾನು ಸುಮ್ಮನೆ ಸೈಲೆಂಟಾಗಿ ಇದ್ಬಿಟ್ಟು ನಾನೊಂದು ಕಾಂಪಿಟೇಟರ್ ಆಗಿ ಆಟ ಆಡ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಳ? ಇಲ್ಲ ತಾನೇ. ಅವಳು ನ್ಯಾಯಯುತವಾಗಿ ಆಟ ಆಡ್ತಿದ್ದಾಳೆ ರಕ್ಷಿತಾ. ಒಂದು ಎರಡನೇದು, ಅವಳು ಶಕುನಿ ಆಟ ಆಡ್ತಿಲ್ಲ. ನೀವು ಪ್ರತಿಯೊಂದು ಎಪಿಸೋಡಲ್ಲಿ ನೋಡಿ, ರಕ್ಷಿತಾ ಎಲ್ಲೂ ಕೂತ್ಕೊಂಡ್ಬಿಟ್ಟು ಒಬ್ಬರ ಬಗ್ಗೆ ಚಾಡಿ ಹೇಳೋದು. ಸ್ಪಂದನ ಮತ್ತು ಕಾವ್ಯ ಮಾಡ್ತಾರಲ್ಲ, ಸ್ಪಂದನ, ಕಾವ್ಯ, ಧನು, ಅಭಿ ಎಲ್ಲ ಮಾಡ್ತಾರೆ ನೋಡಿ, ಅವರು ಸಪ್ರೇಟಾಗಿ ಹೋಗ್ಬಿಟ್ಟು ಅವರೇ ಡಿಸ್ಕಸ್ಸು, ಗಿಲ್ಲಿ ಹಾಗೆ ಇರಿಟೇಷನ್ ಆಗುತ್ತೆ ಹಾಗೆ ಹಿಂಗೆ ಅಂತಾರೆ, ಮತ್ತು ಗಿಲ್ಲಿ ಜೊತೆ ಬಂದು ಕ್ಲೋಸ್ ಆಗ್ತಾರೆ. ಆದರೆ ರಕ್ಷಿತಾ ಆ ಥರ ಎಲ್ಲೂ ಮಾಡಲಿಲ್ಲ. ಬಟ್ ನಾನು ಹೇಳ್ತಿರೋದು, ಇಷ್ಟು ಒಳ್ಳೆ ಹುಡುಗಿಗೆ ಯಾಕೆ ಜನ ದ್ವೇಷ ಮಾಡ್ತಾರೆ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ರಕ್ಷಿತಾ ಪ್ಯೂರ್ ಹಾರ್ಟ್, ಅವಳು ನೇರ ನೋಡಿ ಅವಳಿಗೆ ಕಾಂಪಿಟೇಷನ್ ಆಗೋ ದಿನದಲ್ಲೇ ಅವಳು ಏನಿದ್ರು ಯಾರಿಗೂ ಗೊತ್ತಿರಲ್ಲ, ಅವಳ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಳಿಗೇನು ತಪ್ಪು ಅನಿಸುತ್ತೆ ಅವಳು ಅದನ್ನೇ ಕರೆಕ್ಟಾಗಿ ಆ ಮೂಮೆಂಟಲ್ಲಿ ಹೇಳಿಬಿಡ್ತಾಳೆ. ಅದು ಬಿಟ್ಬಿಟ್ಟು ಒಬ್ಬರಿಂದ ಒಬ್ರಿಗೆ ಪಾಸ್ ಮಾಡೋದು ಹಾಗೆ ಹೀಗೆ, ಅಥವಾ ಬೇರೆಯವರ ಮೈಂಡ್ ತೆಗ್ಬಿಟ್ಟು ಇನ್ನೊಬ್ರಿಗೆ ಮೈಂಡ್ ವರ್ಕ್ ಮಾಡೋಕ್ಕೆ ಬಿಡೋದು, ಅವಳು ಆ ಥರ ಮಾಡ್ತಿಲ್ಲ. ಬಟ್ ಅವಳು ಹೇಳೋ ವೇ ಸರಿ ಇಲ್ಲ ಇರ್ಬೋದು, ಯಾಕಂದರೆ ಅವಳಿಗೆ ಹೇಳೋ ರೀತಿ, ಯಾಕಂದರೆ ಕನ್ನಡನ ಒಂದು ಸೆಂಟೆನ್ಸ್ ಮಾಡ್ಬೇಕಾದ್ರೆ ಅವಳು ಹೇಳೋ ರೀತಿ ಪಾಪ ಬರಲ್ಲ. ಸೊ ಅವಾಗ ಅವಳೊಂದು ಹೈ ಟೋನಲ್ಲಿ ಹೇಳಿದ್ದಾಳೆ ಅಷ್ಟೇ, ಆಯಿತಾ. ಅವಳು ಮಾತಾಡೋ ವೇ ಹೈ ಪಿಚ್ಚಲ್ಲಿ ಇರ್ಬೋದು. ಸೊ ಅದನ್ನೇ ಜನ ಪಾಪ ಎಷ್ಟು ಅವಳಿಗೆ ಒಂದು ಬೈತಿದ್ದೀರ ಅಂದರೆ ನಿಮ್ಗೇನೂ ಅನಿಸಲ್ವಾ? ಪಾಪ ರಕ್ಷಿತಾ ಶೆಟ್ಟಿ ಕಾಂಪಿಟೇಷನಲ್ಲೂ ಮುಂದಿದ್ದಾಳೆ, ಮಾಳು ಕಾಂಪಿಟೇಷನಲ್ಲೂ ಮುಂದಿದ್ದಾನೆ, ಎಲ್ಲ ಗೇಮಲ್ಲೂ ಚೆನ್ನಾಗಿ ಆಡ್ತಾರೆ. ಇವಾಗ ನಾನು ಹೇಳ್ತಿರೋದು, ಬಿಗ್ ಬಾಸಲ್ಲಿ ನಮಗೆ ನೋಡೋಕ್ಕೆ ಇಷ್ಟ ಆಗೋದೇ ಈವನ್ ಮಾಳುವವರ ಸಾಂಗ್ ಆಗಲಿ, ಗಿಲ್ಲಿಯ ಒಂದು ಕಾಮಿಡಿ ಪಂಚ ಆಗಲಿ, ಆಮೇಲೆ ರಕ್ಷಿತಾ ಅನ್ನೋ ಒಂದು ಇನ್ನೋಸೆಂಟ್ ಮಾತಾಗಲಿ, ಆಮೇಲೆ ರಘು ಅವರಾಗಲಿ, ಪ್ರತಿಯೊಂದು ನಮಗೆ ಆ ಒಂದು 4-5 ಜನ ಒಂದು ಆ ಬಾಂಡಿಂಗ್, ಒಂದು ಸೂರಜ್ ಆಗಲಿ, ಅವರೊಂದು ಬಾಂಡಿಂಗ್ ತುಂಬ ಇಷ್ಟ ಆಗುತ್ತೆ, ಆಯಿತಾ. ಸೊ ಅವ್ರು ನೋಡಿ ನೀವು ಇಲ್ಲಿ 1.5 ಗಂಟೆ ಶೋ ತೋರಿಸ್ತಾರೆ, ಜನರ ತಲೆ ಮೇಲೆ ಒಂದು ಹುಳ ಬಿಟ್ಟಿರ್ತಾರೆ. ಇಲ್ಲಿ ಏನು ಮಾಡ್ತಾರೆ, ನಮ್ಮ ಒಳಗಡೆ ಫಾಲೋವರ್ಸ್ ಅವರು ನಾವೇ ಕಿತ್ತಾಡ್ತಿರ್ತೀವಿ, ಇನ್ನೊಬ್ಬರ ಬಗ್ಗೆ ಕಮೆಂಟ್ ಹೇಳೋದು ಆ ಥರನೇ ಮಾಡ್ತಿರ್ತೀವಿ. ಬಟ್ ಅಲ್ಲಿ ಬಿಗ್ ಬಾಸ್ ಶೋದಲ್ಲಿ ಅವ್ರು ಲೈವಲ್ಲಿ ನೋಡಬೇಕು, ಎಷ್ಟು ಫನ್ನಿ ಕ್ರಿಯೇಟ್ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ತುಂಬ ಕ್ಲೋಸಾಗಿ ಇರ್ತಾರೆ. ಓಕೆ, ಸೊ ವಂಶದ ಕುಡಿ ಅಂತ ಹೇಳ್ಬಿಟ್ಟು ಗಿಲ್ಲಿನೂ ರಕ್ಷಿತಂಗೆ ರೇಗಾಡಿಸ್ತಿರ್ತಾರೆ, ರಕ್ಷಿತನೂ ಕೂಡ ಗಿಲ್ಲಿಗೆ ರೇಗಾಡಿಸ್ತಿರ್ತಾರೆ. ಸೊ ಅಲ್ಲಿ ಅದನ್ನೇ ದೊಡ್ಡ ಮಹಾ ತಪ್ಪು ಮಾಡಿದಾಳೆ ಅಂತ ಹೇಳ್ಬಿಟ್ಟು ರಕ್ಷಿತಂಗೆ ಆ ಥರ ಎಲ್ಲ ಬೈತಿರಲ್ಲ. ನಿಮಗೆ ಮನಸ್ಸಾಕ್ಷಿ ಇಲ್ವಾ? ಅವಳು ಕೂಡ ಬಿಗ್ ಬಾಸ್ ಗೇಮ್ ಆಟ ಆಡೋಕ್ಕೆ ಬಂದಿದ್ದಾಳೆ ಕಣ್ರಿ. ಅವಳಿಗೂ ಗೊತ್ತು ನಾನು ಹೇಗಿರಬೇಕು, ನಮ್ಮಿಂದ ಅವಳೇನು ಕಲಿತು ಇದು ಮಾಡಬೇಕಾಗಿಲ್ಲ. ಬಟ್ಟು ನಮ್ಮದು ಆ್ಯಕ್ಚುಲಿ ನಾವು ಗಿಲ್ಲಿ ಕಾಮಿಡಿ ಅಂತೂ ನಾವು ಎಷ್ಟು ಎಂಟರ್ಟೈನ್ ಎಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿದರೆ, ನಿಜವಾಗ್ಲೂ ಏನಾರು ಒಂದು ಇದ್ದಿದ್ರೆ ಒಂದು ಬಿಗ್ ಬಾಸ್ ನೋಡಬೇಕನ್ನೋದು ಒಂದು ರೀಸನ್ ಅಂತ ಇದ್ದಿದ್ದು ಇಷ್ಟು ವರ್ಷದಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಬ್ಬರು ಇರೋದಕ್ಕೋಸ್ಕರನೇ ಒಂದು ಬಿಗ್ ಬಾಸ್ ನೋಡಬೇಕು ಅಂತ ಅನಿಸುತ್ತೆ ನಮಗೆಲ್ಲ. ಸೊ ದಯವಿಟ್ಟು ಒಂದಿನದಲ್ಲಿ ಒಬ್ಬರ ಒಂದು ನೇಚರ್ನ, ಅವರ ಒಂದು ಅಬಿಲಿಟಿನ ನೀವು ಡಿಸೈಡ್ ಮಾಡಬೇಡಿ. ಯಾಕಂದರೆ ಇನ್ನೂ ಕೂಡ ಸಮಯ ಕೊಡಿ, ಕೊನೆ ತನಕನೂ ಸಮಯ ಕೊಡಿ. ಯಾಕಂದರೆ ಅಲ್ಲಿ ಆ ರಕ್ಷಿತಾ ಗಿಲ್ಲಿಗೆ ಹೇಳ್ತಾಳೆ, ನಿನ್ನ ಫ್ರೆಂಡ್ಶಿಪ್ಪಿಂದಲೇ ನೀನು ಇದಾಗ್ತಾ ಇರೋದು ಅಂತ ಹೇಳ್ತಾಳೆ. ಅದೇ ಕಾವ್ಯ ಫಸ್ಟಿಗೆ ಚಾಕು ಕೊಟ್ಟಿದ್ದು ಕಾವ್ಯಂಗೆ ತಾನೆ. ಕಾವ್ಯ ಫಸ್ಟಿಗೆ ರಕ್ಷಿತಂಗೆ ಚುಚ್ಚಿದಾಗ ಯಾಕೆ ಯಾವ ಜನನೂ ಮಾತಾಡ್ತಿಲ್ಲ? ಹಾಗಾದರೆ ಕಾವ್ಯಂದು ಫ್ರೆಂಡ್ ಆಗಿಲ್ಲಲ್ಲ ರಕ್ಷಿತಾ. ಸೊ ಆವಾಗ ಯಾಕೆ ರಕ್ಷಿತಂಗೆ ಕಾವ್ಯ ಚಾಕು ಚುಚ್ಚಬೇಕಿತ್ತು? ಅವಳು ಮಾಡಿದ ತಪ್ಪಲ್ಲ, ರಕ್ಷಿತಾ ಮಾಡಿದ್ದು ತಪ್ಪು. ಯಾಕೆ ರಕ್ಷಿತಾ ಹಾಗಾದ್ರೆ ಕಾವ್ಯ ಚುಚ್ಚಿದ ಮೇಲೆ ತಾನೇ ರಕ್ಷಿತಾ ಚುಚ್ಚಿದ್ದು ಕಾವ್ಯಂಗೆ ಮತ್ತು ಗಿಲ್ಲಿಗೆ. ನೋಡಿ ಆ ಎಪಿಸೋಡನ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ನೋಡಿ, ಫಸ್ಟ್ ಚುಚ್ಚಿದ್ದೆ ಕಾವ್ಯ
ಯಾರನ್ನ ಯಾರನ್ನ ರಕ್ಷಿತನ ಮತ್ತು ಇವ್ರನ್ನ ಚುಚ್ಚಿರ್ತಾಳೆ ಅಲ್ವಾ, ಅಶ್ವಿನಿಗೆ ಅವ್ರು ಚುಚ್ಚಿರ್ತಾಳೆ ಅಲ್ವಾ. ಸೊ ಅಲ್ಲಿ ತಪ್ಪು ನಿಮ್ಗೆ ಯಾರಿಗೂ ಕಾಣಿಸ್ಲಿಲ್ವಾ? ಪಾಪ ಒಂದು ಮುಗ್ದೆ ಅಂತ ಹೇಳಿಬಿಟ್ಟು ನಿಜ. ಈಗ ಅವಳು ಆ್ಯಕ್ಚುಲಿ ಆ ಎಪಿಸೋಡಲ್ಲಿ ಅವಳು ಒಂದು ಟೋನು, ಅವಳು ಮಾತಾಡಿದ ಒಂದು ಹೈ ಪಿಚ್ಚು ಎಲ್ರಿಗೂ ಒಂಥರ ಇರಿಟೇಟ್ ಆಗಿದೆ. ನಾನೇ ಪ್ರಾಂಪ್ಟಾಗಿ ಹೇಳ್ತೀನಿ, ನನಗೂ ಒಂಥರ ಅನಿಸ್ತು. ಆಮೇಲೆ ಅನಿಸ್ತು ಅವಳು ಹೈ ಪಿಚ್ಚಲ್ಲಿ ಮಾತಾಡಿಲ್ಲ ಅಂದರೆ ಅವಳ ಮಾತು ಕೇಳೋಕ್ಕೆ ಯಾರೂ ಇಷ್ಟಪಡೋ, ಯಾಕಂದರೆ ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು ಅವಳ ಮಾತು ಕೇಳೋಕ್ಕೆ ಯಾರೂ ರೆಡಿ ಇರಲಿಲ್ಲ. ಸೊ ಅವಳು ರೈಸ್ ಆಗ್ತಾಯಿದ್ಲು. ಬಿಟ್ಟರೆ ಅವಳು ನಿಜವಾಗ್ಲೂ ಹೇಳಬೇಕಾದ್ರೆ ಅವಳ ಮನಸ್ಸಲ್ಲಿ ಏನೂ ಇರದೆ ಕರೆಕ್ಟಾಗಿ ನೇರ ನೋಡಿ ಆಟ ಆಡ್ತಿದ್ದಾಳೆ. ಅವಳು ಶಕುನಿಯವ್ರ ಥರ ಅಲ್ಲಿಂದ ಇಲ್ಲಿಂದ ಅಲ್ಲಿ ಗ್ರೂಪಿಸಮ್ ಮಾಡಿಬಿಟ್ಟು ಆ ಥರ ಮಾಡ್ತಾ ಇಲ್ಲ. ಅವಳೊಂದು ರಿಯಲ್ ಕಾಂಪಿಟೇಟರ್ ಆಗಿ ಅವಳೊಂದು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾಳೆ. ದಯವಿಟ್ಟು ಸಪೋರ್ಟ್ ಮಾಡಿ ಅವಳಿಗೆ. ಧನ್ಯವಾದ.